ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಕಲ್ಲುಕ್ವಾರಿ ದುರಂತ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಸಿಎಂ ಡಿಕೆ ಶಿವಕುಮಾರ್ ಭರವಸೆ. ಕಾಮಗಾರಿ ನಿಧಾನಗತಿ ಹಿನ್ನೆಲೆ ಮಧ್ಯರಾತ್ರಿ ರಸ್ತೆಗಿಳಿದ ಸಚಿವ ಕೃಷ್ಣ ಬೈರೇಗೌಡ, ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. ನೀರಿಲ್ಲ, ಬೆಳೆ ಬೆಳೆಯದಿರಿ ಎಂದ ಸಿಎಂ, ಡಿಕೆ ಶಿವಕುಮಾರ್ ಹೇಳಿಕೆ ರೈತರ ಆತ್ಮಸ್ಥೈರ್ಯ ಕುಗ್ಗಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ. ಅಕ್ರಮ ಮತದಾರರ ಸೇರ್ಪಡೆ ಆರೋಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಶೋಭಾ ಕರಂದ್ಲಾಜೆ ಪತ್ರ, ಅಕ್ರಮಗಳ ತಡೆಯುವಂತೆ ಮನವಿ. ಮಾದಾಪಟ್ಟಣದ ಕಲ್ಲುಕ್ವಾರಿ ದುರಂತ ಪ್ರಕರಣದಲ್ಲಿ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಲ್ಲು ಕ್ವಾರಿಗಳಿಗೆ ಶೀಘ್ರದಲ್ಲೇ ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಲಿದೆ. ದುರ್ಘಟನೆಯಲ್ಲಿ 7 ಮಂದಿ ಮೃತಪಟ್ಟಿದ್ದು 5 ಗಾಯಗೊಂಡಿದ್ದಾರೆ. ಮೃತರ ಕುಟುಂಬಗಳಿಗೆ ಸರ್ಕಾರದಿಂದ ಹಾಗೂ ಕ್ವಾರಿ ಮಾಲೀಕರಿಂದ ಪರಿಹಾರ ನೀಡಲಾಗುವುದೆಂದು ಡಿಸಿಎಂ ತಿಳಿಸಿದರು. ಸ್ಲೈಡ್ ಆಗಿದೆ. ಬೆಳಗಿನ ಜಾವ 7 ಗಂಟೆ ಆಗಿದೆ. 7 ಜನ ಸ್ಪಾಟಲ್ಲೇ ಸತ್ತಿದ್ದಾರೆ. ಮಿಕ್ಕಿದವರು ಇನ್ನು 4 ಜನ 5 ಜನ ಚಿಕಿತ್ಸೆ ಪಡಿತಾರೆ. 5 ಜನ ಚಿಕಿತ್ಸೆ ಪಡ್ತಾ ಇದ್ದಾರೆ. ಒಬ್ಬರು ಗಂಭೀರ ಗಾಯ ಆಗಿದೆ. 4 ಜನಕ್ಕೆ ಸೊ ಒಬ್ಬ ಯಾದಗಿರವರು ಮೃತಪಟ್ಟಿರೋದು. ಮಿಕ್ಕಿದವರೆಲ್ಲ ಹೊರಗಡೆದಾಗಿದೆ. ಛತ್ತೀಸ್ಗಢ ಮತ್ತು ಬೇರೆ ಕಡೆ ಮಾಡ್ತಿದ್ದವರು. ಅವರೆಲ್ಲ ಕುಟುಂಬದವರೆಲ್ಲ ಈಗಾಗಲೇ ನಮ್ಮ ಪೊಲೀಸರು SP ಅವರೆಲ್ಲ ಅದನ್ನೆಲ್ಲ. ಬೆಂಗಳೂರು ನಗರದ ರಸ್ತೆ ಗುಂಡಿಗಳು ಮತ್ತು ರಸ್ತೆ ಕಾಮಗಾರಿಗಳ ಸ್ಥಿತಿಯನ್ನು ಪರಿಶೀಲಿಸಲು ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಧ್ಯರಾತ್ರಿ ರಸ್ತೆಗಿಳಿದರು. ಹೊರವರ್ತುಲ ರಸ್ತೆಯ ಲೌರಿ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ನವರೆಗೆ ಭೇಟಿ ನೀಡಿ ರಸ್ತೆ ಕಾಮಗಾರಿಗಳು ಹೇಗೆ ನಡೆಯುತ್ತಿವೆ ಎಂಬುದನ್ನು ಪರಿಶೀಲಿಸಿದರು. ಈ ವೇಳೆ ರಸ್ತೆ ಗುಂಡಿಗಳನ್ನು ಇನ್ನೂ ಮುಚ್ಚದಿರುವುದು ಮತ್ತು ಕಾಮಗಾರಿಗಳು ನಿಧಾನವಾಗಿ ನಡೆಯುತ್ತಿರುವುದಕ್ಕೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಪರಿಶೀಲನೆ ವೇಳೆ ತಪ್ಪು ಮಾಹಿತಿ ನೀಡಿದ ಎಂಜಿನಿಯರ್ಗೆ ನನಗೇನು ಬುದ್ಧಿ ಭ್ರಮಣೆಯಾಗಿದೆಯಾ, ಯಾಕೆ ಸುಳ್ಳು ಹೇಳುತ್ತಿದ್ದೀರಿ ಎಂದು ಸಚಿವರು ಪ್ರಶ್ನಿಸಿದರು. ಇದೇ ವೇಳೆ ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಬೇಕು, ಅದಕ್ಕಾಗಿ ನಾವು ಏಕೆ ಮತ್ತೆ ಹೇಳಬೇಕು? ಜನರು ಪ್ರತಿದಿನ ರಸ್ತೆ ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ, ಅದು ನಿಮಗೆ ಕಾಣಿಸುತ್ತಿಲ್ಲವೇ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ರಸ್ತೆ ಗುಂಡಿಗಳನ್ನು ತಕ್ಷಣ ಮುಚ್ಚಿ ಉಳಿದಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದರು. ಮುಖ್ಯಮಂತ್ರಿಗಳು ನೀರಿಲ್ಲ, ಬೆಳೆ ಬೆಳೆಯದಿರಿ ಎಂದು ನೀಡಿರುವ ಹೇಳಿಕೆ ರೈತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸ ಮಾಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಟೀಕಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದ್ದರೂ ಸರ್ಕಾರ ರೈತರಿಗೆ ಧೈರ್ಯ ಮತ್ತು ಭರವಸೆ ನೀಡಬೇಕಿತ್ತು. ಆದರೆ ಬೆಳೆ ಬೆಳೆಯದಂತೆ ಹೇಳಿರುವುದು ಆಶ್ಚರ್ಯ ಮತ್ತು ಬೇಸರ ತಂದಿದೆ ಎಂದು ಹೇಳಿದರು. ಮುಂದಿನ 15ರಿಂದ 20 ದಿನಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳ ಮಾತು ನಂಬಿ ರೈತರು ಬಿತ್ತನೆ ಮಾಡದೇ ಇದ್ರೆ ಅದರ ಹೊಣೆ ಯಾರು ಹೊರುತ್ತಾರೆಂದು ವಿಜಯೇಂದ್ರ ಪ್ರಶ್ನಿಸಿದರು. ಸರ್ಕಾರ ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಮತ್ತು ಜವಾಬ್ದಾರಿಯಿಂದ ಮಾತನಾಡಬೇಕೆಂದು ಅವರು ಒತ್ತಾಯಿಸಿದರು. ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ಕಾರ್ಯತಂತ್ರ ರೂಪಿಸಬೇಕು, ಯಾವ ರೀತಿ ಯೋಜನೆನ ಕೊಡಬೇಕು, ಯಾವ ರೀತಿ ಇವತ್ತು ಆಡಳಿತ ಸನ್ನದ್ಧವಾಗಿರ್ಬೇಕು, ಇದು ಯಾವುದನ್ನು ಕೂಡ ಮಾಡಿದ್ದೇನೆ. ಕೈ ಕಟ್ಕೊಂಡು ಕೂತ್ರೆ ರಾಜ್ಯದ ಮುಖ್ಯಮಂತ್ರಿಗಳೇ ಕೈ ಚೆಲ್ಲಿ ಕೂತ್ರೆ ರೈತರ ಪರಿಸ್ಥಿತಿ ಏನಾಗಬೇಕಾದ್ರೆ ನೆನ್ನೆ ಹೇಳ್ತಾರೆ ಮುಂಗಾರಿನ ಅಧಿವೇಶನ ಆಗಸ್ಟ್ ಮಧ್ಯದಲ್ಲಿ ಮಾಡ್ತಾರಂತೆ. ಯಾಕೆ? SIR ನಡೀತದೆ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಶಾಸಕರುಗಳು ಹೋಗಿ ಮನೆಗೆ ಹೋಗ್ತಿರಿಗೆ SIR ಮಾಡ್ತಾ ಇದಾರ. ಇಂಥ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನೀವು ಅಧಿವೇಶನ ಕೂಡ ಮುಂದೂಡಿಕೊಂಡು ರಾಜ್ಯದಲ್ಲಿ ಮತದಾರರ ವಿಶೇಷ ಪರಿಶೀಲನೆ ಪ್ರಕ್ರಿಯೆಗಳಲ್ಲಿ ಅಕ್ರಮಗಳು ನಡೆಯುತ್ತಿವೆ ಎಂದು ಆರೋಪಿಸಿರುವ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ 2 ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ.
ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹದೇವಪುರ ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಎಸ್ಐಆರ್ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ಅದನ್ನು ತಕ್ಷಣ ನಿಲ್ಲಿಸುವಂತೆ ಚುನಾವಣಾ ಆಯೋಗವನ್ನು ಕೋರಿದ್ದಾಗಿ ಹೇಳಿದರು. ಸುಮಾರು 20 ವರ್ಷಗಳ ಬಳಿಕ ಎಸ್ಐಆರ್ ನಡೆಯುತ್ತಿದ್ದು ಮತದಾರರ ಪಟ್ಟಿಯನ್ನು ಸಕ್ರಮಗೊಳಿಸುವ ಬದಲು ರಾಜ್ಯ ಸರ್ಕಾರ ಅಕ್ರಮ ಮತದಾರರನ್ನು ಸೇರಿಸಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದರು. ಕೆಲವು ಕಡೆಗಳಲ್ಲಿ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಲಾಗುತ್ತಿದೆ. ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದರು. ಈ ಪ್ರಕರಣಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ ಅವರು ಅಗತ್ಯವಿದ್ದರೆ ನ್ಯಾಯಾಲಯದ ಮೊರೆ ಹೋಗುವ ಬಗ್ಗೆಯೂ ಪಕ್ಷ ತೀರ್ಮಾನ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ಈ ರಾಜ್ಯದ ಕಾನೂನುಬದ್ಧ ನಾಗರಿಕರಾದ ಅಲ್ಪಸಂಖ್ಯಾತರು ಮತದಾರರ ಪಟ್ಟಿಗೆ ಸೇರಿರುವುದಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ಅಕ್ರಮವಾಗಿರುವವರನ್ನು ಸಕ್ರಮಗೊಳಿಸುವ ಪ್ರಯತ್ನವನ್ನು ನಾವು ವಿರೋಧಿಸುತ್ತೇವೆ ಎಂದರು. ಎಸ್ಐಆರ್ ಮಾಡುವಂತ ಸಂದರ್ಭದಲ್ಲಿ ಬೇರೆ ಯಾವುದೇ ಮಾಹಿತಿಯನ್ನು ಕೇಳಂಗಿಲ್ಲ, ಯಾವುದೇ ಸರ್ವೆಯನ್ನು ಮಾಡುವಂಗಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿಯನ್ನು ಕೊಡೋದ್ರಲ್ಲಿ ವಿಫಲ ಆಗ್ತಾ ಇದೆ. ಇವರು ಫೈನಾನ್ಷಿಯಲಿ ಪೂರ್ತಿ ಬರ್ಬಾದ್ ಆಗ್ತಾ ಇದ್ದಾರೆ, ಹಾಳಾಗ್ತಿದ್ದಾರೆ. ಅದರ ಸಲುವಾಗಿ ಎಸ್ಐಆರ್ ನ ಜೊತೆಗೇನೆ ನಿಮ್ಮ ಜಾತಿ ಯಾವುದು, ಫೋಟೋ ಕೊಡಿ, ನಿಮ್ಮ ಆಧಾರ್ ಕೊಡಿ, ಇದನ್ನು ಕೂಡ ಗ್ಯಾರಂಟಿಗೆ ಯಾವುದು ಬೇಕು ಮಾಹಿತಿ ಅದನ್ನು ಕೇಳುವಂತದ್ದು ಮಾಡ್ತಿದ್ದಾರೆ. ಇದರಿಂದ ರಾಜ್ಯದ ಜನ ಗೊಂದಲಕ್ಕೀಡಾಗಿದ್ದಾರೆ. ನಿಮ್ಮ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಏನೋ ಫೇಲ್ಯೂರ್ ಆಗಿದೆ, ಅದನ್ನ ತೋರಿಸ್ಕೊಳ್ಳಕ್ಕೆ, ಅದನ್ನು ಮುಚ್ಚಾಕೊಳ್ಳಕ್ಕೆ ಮತ್ತೆ ಇಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ. ಅದಕ್ಕೆ ಎಸ್ಐಆರ್ ನ ಜೊತೆ ಗ್ಯಾರಂಟಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಯನ್ನ ಕೇಳಬಾರ್ದು, ಇದು ನಮ್ಮ ಆಗ್ರಹ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನರಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ, ಪರಿಸರ ಜಾಗೃತಿ, ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ಹಾಗೂ ದೈಹಿಕ ಚಟುವಟಿಕೆಯ ಕೊರತೆ ಬಗ್ಗೆ ಮತ್ತು ಇತರೆ ದುಶ್ಚಟಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶೇಷ ಆರೋಗ್ಯ ಜಾಗೃತಿ ಮ್ಯಾರಥಾನ್ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಐಜಿ ಗಿರೀಶ್ ಕುಮಾರ್ ರಂಗೇಗೌಡ ಹಾಗೂ ಸಮಾಜ ಸೇವಕ ಕಂಚಮಾನಹಳ್ಳಿ ಕಾಂತರಾಜು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು ನಗರದ ಎಂಜಿ ರಸ್ತೆಯಲ್ಲಿ ಭಾನುವಾರ ಬೆಳಗ್ಗೆ 6:30ಕ್ಕೆ ಮ್ಯಾರಥಾನ್ಗೆ ಚಾಲನೆ ದೊರೆಯಲಿದ್ದು ಪುರುಷರಿಗೆ 5 ಕಿಲೋಮೀಟರ್ ಹಾಗೂ ಮಹಿಳೆಯರಿಗೆ 3 ಕಿಲೋಮೀಟರ್ ವಿಭಾಗಗಳಲ್ಲಿ ಓಟ ನಡೆಯಲಿದೆ. ಸ್ಪರ್ಧೆಯಲ್ಲಿ ವಿಜೇತರಾಗುವವರಿಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಭಾಗವಹಿಸುವವರಿಗೆ ಟಿ ಶರ್ಟ್, ಶೂಸ್, ತಿಂಡಿ ನೀಡಲಾಗುವುದು ಎಂದು ತಿಳಿಸಿದರು. ಕೇವಲ ಸ್ಪರ್ಧೆಯ ಉದ್ದೇಶದಿಂದಲ್ಲ, ಆರೋಗ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಾಮಾಜಿಕ ಅಭಿಯಾನವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಪ್ರತಿದಿನ ಕನಿಷ್ಠ ಸ್ವಲ್ಪ ಸಮಯವಾದರೂ ವ್ಯಾಯಾಮ, ವಾಕಿಂಗ್ ಅಥವಾ ಓಟದಂತಹ ದೈಹಿಕ ಚಟುವಟಿಕೆಗಳನ್ನು ರೂಢಿಸಿಕೊಳ್ಳುವ ಮೂಲಕ ಹೃದಯ ಸಂಬಂಧಿ ಕಾಯಿಲೆಗಳು ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಬಹುದೆಂಬ ಸಂದೇಶವನ್ನು ಜನರಿಗೆ ತಲುಪಿಸುವುದು ಕಾರ್ಯಕ್ರಮದ ಪ್ರಮುಖ ಗುರಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಯುವಕರಲ್ಲಿಯೇ ಹೃದಯಾಘಾತದ ಪ್ರಕರಣ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅನಿಯಮಿತ ಆಹಾರ ಪದ್ಧತಿ, ಒತ್ತಡದ ಜೀವನ, ವ್ಯಾಯಾಮದ ಕೊರತೆ ಹಾಗೂ ಮಾಲಿನ್ಯದಂತಹ ಕಾರಣಗಳಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿರುವುದರಿಂದ ಆರೋಗ್ಯಕರ ಜೀವನ ಶೈಲಿಯ ಮಹತ್ವವನ್ನು ತಿಳಿಸುವ ಪ್ರಯತ್ನವಾಗಿ ಮ್ಯಾರಥಾನ್ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಹೊರಟಿದ್ದೀವಿ ನಾವು ನಮ್ಮ ಸಂಘದ ಕಡೆಯಿಂದ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಈಗಿನ ಯೂತ್ಸಲ್ಲಿ ಒಂದು ಫಿಟ್ನೆಸ್ ಬಗ್ಗೆ ಗೊತ್ತಾಗಬೇಕು, ಒಂದು ಹೆಲ್ತ್ ಬಗ್ಗೆ ಏನು ಅನ್ನೋದು ಒಂದು ಗೊತ್ತಾಗಬೇಕು ಅನ್ನೋದು ಒಂದು ಆಸೆ. ಅದಕ್ಕೋಸ್ಕರ ಇದೊಂದು ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ನಾವು ಇದೊಂದು ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಪರಿಸರ ರಕ್ಷಣೆ ಬಗ್ಗೆ, ಪರಿಸರ ಕಾಪಾಡೋದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸೋಕ್ಕೆ ಮಾಡ್ತಾಯಿದ್ದೀವಿ. ಈಗಿನ ಯೂತ್ ಈ ಕೆಲಸಕ್ಕೋಸ್ಕರ ನಾವು ಇದು ಪಾಂಪ್ಲೆಟ್ಸ್ ಎಲ್ಲ ಏನಕ್ಕೆ ಇದು ಎಲ್ಲ ಮಾಡಿಸಿ ಇಷ್ಟೊಂದು ಮಾಡ್ತಾಯಿದ್ದೀವಿ ಅಂದರೆ ದೊಡ್ಡ ಮಟ್ಟದಲ್ಲಿ ಪ್ರತಿ ಕಾಲೇಜಲ್ಲೂ ಹೋಗ್ಬಿಟ್ಟು ನಾವು ಇದ್ರ ಬಗ್ಗೆ ಒಂದು 10 ಮಿನಿಟ್ಸು, 15 ಮಿನಿಟ್ಸ್, 20 ಮಿನಿಟ್ಸ್ ಎಲ್ಲ ಮಾತಾಡಿದ್ವಿ. ಆ ಕಾಲೇಜಲ್ಲಿ ಎಲ್ಲ ಪ್ರಿನ್ಸಿಪಾಲ್ ಆಗಲಿ ಎಲ್ಲ ಸಹಕಾರ ನೀಡಿದ್ದಾರೆ. ಎಲ್ಲ ಸ್ಟೂಡೆಂಟ್ಸಿಗೆ ನಾವು ಇದ್ರ ಬಗ್ಗೆ ಮಾತಾಡ್ಬಿಟ್ಟು ಈ ಡ್ರಗ್ಸ್ ಮುಕ್ತ ಆಸನ ಅನ್ನೋದೊಂದು, ಸ್ವಚ್ಛತೆ ಆಸನ ಅನ್ನೋದೊಂದು, ಹಸಿರು ಆಸನ ಅನ್ನೋ ಒಂದು ಕಾರ್ಯಕ್ರಮನ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ನಾವು ಇದೊಂದು ಮಾಡ್ತಿದ್ದೀವಿ. ಇದಕ್ಕೆ ಹೆಚ್ಚಿನ ಹಾಸನದಲ್ಲಿರೋ ಯುವ ಜನತೆ ಅಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು 5ನೇ ತಾರೀಕು ಏನಿದೆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು. ಹಾಗೆ ಆದಿಚುಂಚನಗಿರಿ MG ರೋಡ್ ಆದಿಚುಂಚನಗಿರಿಯಿಂದ ಶುರು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನಮ್ಮ ಪರಮ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿಗಳು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಅವರ ದಿವ್ಯ ಸಾನ್ನಿಧ್ಯದಿಂದ ಮಾಡ್ತಾ ಇರೋದು ನಾವು. ಪತ್ರಿಕಾಗೋಷ್ಠಿಯಲ್ಲಿ ಕುವೆಂಪು ಯುವಕರ ಸಂಘದ ಗೌರವ ಅಧ್ಯಕ್ಷ ಡಾಕ್ಟರ್ CN ಜಗದೀಶ್, GC ಧರ್ಮರಾಜ್, ರಾಜೇಶ್, ಕಂಚಮಾನಹಳ್ಳಿ ಕಾಂತರಾಜು, ದಯಾನಿಧಿ ಮೊದಲಾದವರು ಹಾಜರಿದ್ದರು. ಜುಲೈ 1ರಿಂದ ರಾಮ್ಜಿ ಯೋಜನೆ ಜಾರಿಗೆ ಬರಲಿದ್ದು ಗ್ರಾಮೀಣ ಕಾರ್ಮಿಕರಿಗೆ ಹೆಚ್ಚಿನ ಉದ್ಯೋಗ ಹಾಗೂ ಆದಾಯ ದೊರೆಯಲಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ.
ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಿರುವ 100 ದಿನಗಳ ಉದ್ಯೋಗವನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದ್ದು, ಇದರಿಂದ ಕಾರ್ಮಿಕರಿಗೆ ವರ್ಷಕ್ಕೆ 46,000 ರೂಪಾಯಿಗೂ ಹೆಚ್ಚು ಆದಾಯ ದೊರೆಯಲಿದೆ ಎಂದು ಹೇಳಿದರು. ಇನ್ನು ಮುಂದೆ ವಾರಕ್ಕೊಮ್ಮೆ ಕೂಲಿ ಪಾವತಿಸುವ ವ್ಯವಸ್ಥೆ ಜಾರಿಯಾಗಲಿದೆ. ಮನರೇಗಾ ಯೋಜನೆಯಲ್ಲಿ ಹಿಂದೆ 27,000 ಕೋಟಿ ರೂಪಾಯಿ ಹಗರಣ ನಡೆದಿರುವ ಹಿನ್ನೆಲೆಯಲ್ಲಿ ಪಾರದರ್ಶಕತೆಗಾಗಿ ಹೊಸ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ 60 ದಿನಗಳ ಹೆಚ್ಚುವರಿ ಅವಕಾಶ ಕಲ್ಪಿಸಲಾಗಿದೆ. ಬಡ ಕುಟುಂಬಗಳಿಗೆ ಅನುಕೂಲವಾಗುವ ಈ ಯೋಜನೆಗಾಗಿ 95,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯದ 40:60 ಅನುಪಾತದ ಅನುದಾನ ಕುರಿತು ಪ್ರತಿಕ್ರಿಯಿಸಿದ ಅವರು, ರಾಜ್ಯ ಸರ್ಕಾರದ ಜವಾಬ್ದಾರಿ ಹೆಚ್ಚಿಸುವ ಉದ್ದೇಶದಿಂದಲೇ ಈ ವ್ಯವಸ್ಥೆ ಮುಂದುವರಿಸಲಾಗಿದೆ ಎಂದು ತಿಳಿಸಿದರು. ತಾರೀಕಿನಿಂದ ಜಿ ಇವತ್ತು ಭಾರತ ದೇಶದಲ್ಲಿ ಕರ್ನಾಟಕ ಸೇರಿದಂತೆ ಇಡೀ ದೇಶದಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ. ಮೊದಲಾದ ಕಾಯ್ದೆಯಲ್ಲಿ ಜಿ ಬಗ್ಗೆ ಅನೇಕರು ಸ್ವಾಗತ ಮಾಡ್ತಾರೆ, ಮತ್ತೆ ಕೆಲವರು ಅಪಸ್ವರ ಮಾಡಿದ್ದು ಇದೆ ಕರ್ನಾಟಕದಲ್ಲಿ. ವಾಸ್ತವಿಕವಾಗಿ ಹಿಂದಿನ ಉದ್ಯೋಗ ಖಾತ್ರಿಗೂ ಮತ್ತು ಜಿ ಇರುವಂತಹ ಬದಲಾವಣೆಗಳೇನು ಅಂದ್ರೆ 3 ವಿಚಾರದಲ್ಲಿ ಮಾತ್ರವಾದ ಬದಲಾವಣೆಗಳು ಮಾಡಲಾಗಿದೆ. ಒಂದು, ಹಿಂದೆ UPA ಸರ್ಕಾರ ಇರುವಾಗ ಉದ್ಯೋಗ ಖಾತ್ರಿಯಲ್ಲಿ 100 ದಿವಸದ ಕೆಲಸವನ್ನು ಕೊಡ್ಲಾಗ್ತಾ ಇತ್ತು. ಆವಾಗ 175 ರೂಪಾಯಿ ದಿನಗೂಲಿ ಇತ್ತು, 17,500 ರೂಪಾಯಿ ಸಿಗ್ತಾ ಇತ್ತು. ಈಗ ಮೋದಿ ಸರ್ಕಾರ ಅದನ್ನ 125 ದಿವಸ ಕೆಲಸಕ್ಕೆ ಹೆಚ್ಚಿದೆ. ಮತ್ತು ಇವತ್ತಿನ ಮಾಹಿತಿ ಪ್ರಕಾರ 382 ರೂಪಾಯಿ ದಿನಗೂಲಿ ಇದೆ. ಅಂದ್ರೆ 100 ದಿವಸದ ಕೆಲಸಕ್ಕೆ 175 ರೂಪಾಯಿ ಅಂತ UPA ಸರ್ಕಾರ ಇರುವಾಗ 17,500 ಸಿಕ್ಕಿದ್ರೆ ಇವತ್ತು ಸುಮಾರು ರಾಮನಗರದ ಕಲ್ಯಾಣ ಮಂಟಪದಲ್ಲಿ ನಡೆದ ವಿಶೇಷ ಮತದಾರರ ಪರಿಶೀಲನೆ ಪ್ರಕ್ರಿಯೆ ಕುರಿತು ಪ್ರತಿಕ್ರಿಯಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಇದು ಡಿಕೆ ಶಿವಕುಮಾರ್ ವಿರುದ್ಧ ಯಾರೋ ಎಂಬ ವಿಚಾರವಲ್ಲ, ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಚುನಾವಣಾ ಆಯೋಗದಿಂದ ಇನ್ನೂ ಉತ್ತರ ಬಂದಿಲ್ಲ ಎಂದು ತಿಳಿಸಿದರು. ಸ್ಥಳೀಯ ಮಟ್ಟದಲ್ಲಿ ಕೆಲ ನಾಯಕರು ಹೇಳಿಕೆ ನೀಡಿರಬಹುದು, ಆದರೆ ಚುನಾವಣಾ ಆಯೋಗ ತನ್ನ ನಿಯಮಗಳ ಪ್ರಕಾರವೇ ಕೆಲಸ ಮಾಡಬೇಕೆಂದು ತಿಳಿಸಿದರು. ಡೇಕೇರ್ ಕೇಂದ್ರದಲ್ಲಿ ಮಗುವಿನ ಮೇಲೆ ಹಲ್ಲೆ ನಡೆದ ಪ್ರಕರಣದ ಕುರಿತು ಮಾತನಾಡಿದ ಅವರು, ಡೇಕೇರ್ ನಡೆಸಲು ಸ್ಪಷ್ಟ ಮಾರ್ಗಸೂಚಿಗಳಿದ್ದು ಅವುಗಳನ್ನು ಪಾಲಿಸದಿರುವುದು ಗಂಭೀರ ವಿಷಯ. ಇಂತಹ ಘಟನೆಗಳು ಸಂಸ್ಥೆಯಷ್ಟೇ ಅಲ್ಲ, ಬೆಂಗಳೂರಿನ ಪ್ರತಿಷ್ಠೆಗೂ ಧಕ್ಕೆ ತರುತ್ತವೆ ಎಂದು ಹೇಳಿದರು. ಇಸ್ರೋಗೆ ಬಾಂಬ್ ಬೆದರಿಕೆ ಬಂದ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ತಕ್ಷಣ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಇಂತಹ ಹೋಕ್ಸ್ ಕರೆಗಳ ಮೂಲ ಪತ್ತೆ ಹಚ್ಚುವುದು ಕಷ್ಟವಾದರೂ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆಂದು ತಿಳಿಸಿದರು. ಮೇಕೆದಾಟು ಯೋಜನೆಗೆ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷರು ವ್ಯಕ್ತಪಡಿಸಿರುವ ವಿರೋಧದ ಕುರಿತು ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಸುಪ್ರೀಂ ಕೋರ್ಟ್ ನಿರ್ದೇಶನಗಳ ಪ್ರಕಾರವೇ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳಲಿದೆ. ಹೆಚ್ಚುವರಿ ನೀರನ್ನು ಸದ್ಬಳಕೆ ಮಾಡಿಕೊಂಡು ಕರ್ನಾಟಕದ ರೈತರು ಹಾಗೂ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಮುಖ್ಯ. ಮೇಕೆದಾಟು ಯೋಜನೆ ಕೇವಲ ನೀರಿನ ಯೋಜನೆಯಲ್ಲ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಿಸಿದ ಆರ್ಥಿಕ ಚಟುವಟಿಕೆಯೂ ಆಗಿದೆ ಎಂದು ತಿಳಿಸಿದರು. ಅಥವಾ ಬೇರೆ ಎಲ್ಲಾನ ಮಾಡ್ತಾ ಇದ್ದಾರೆ ಅಂದ್ರೆ ದೇ ವಿಲ್ ಟೇಕ್ ಆಕ್ಷನ್. ಬಟ್ ಬಹಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂಥ 12 ಪ್ರಶ್ನೆ ಸರ್ಕಾರದ ಅದ್ರ ಬಗ್ಗೆ ಸೊ ಅದ್ರ ಬಗ್ಗೆ ಕೂಡ ವಿರೋಧ ಪಕ್ಷದವರು ಮಾತಾಡಬೇಕು. ಅವ್ರ ಪರವಾಗಿ ನಮ್ಮ ಪರವಾಗಿ ಅಲ್ಲ, ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನ ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ. ವಾಟ್ ಎವರ್ ಇಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತೇವೆ. ಸರಿ, SIR ಅಲ್ಲಿ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ಇದು CM ಅವರ ಪ್ರೇರೇಪಣೆಯಿಂದನೇ ಈ ತರ ಆಗ್ತಿದೆ. ಮನೆಗೆ ಹೋಗ್ಬೇಕು, ಆದ್ರೆ ಮನೆಗೆ ಹೋಗ್ತಿಲ್ಲ, ಚೌಟ್ರಿಯಲ್ಲಿ ಆಗ್ತಿದೆ. ನೋಡಿ, ಯಾವ್ದೋ ಒಂದು ಈಗ CM ಅವರು ಪ್ರತಿ ಬೂತ್ ನೋಡಕ್ ಆಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸು ಹಿಂಗ್ ಮಾಡಿದ್ರೆ ಬಹುಶಃ ಬೇಗ ಆಗ್ಬಹುದು ಅಂತ ಹೇಳಿರ್ಬೋದು. ಆದ್ರೆ ಅದ್ರ ಬಗ್ಗೆ ಇನ್ನ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಗ್ರಾಮ ಪಂಚಾಯಿತಿಗಳ ವಿವಿಧ 37 ನೌಕರರಿಗೆ ಕಾನೂನುಬದ್ಧವಾಗಿ ಸಿಗಬೇಕಾದ ಬಡ್ತಿ ನೀಡಲು ಜಿಲ್ಲಾ ಪಂಚಾಯತ್ ಆಡಳಿತ ಮಂಡಳಿ ಸುದೀರ್ಘ ವಿಳಂಬ ಮಾಡುತ್ತಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ಜಿಲ್ಲಾ ಸಮಿತಿಯ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಆರಂಭಿಸಲಾಗಿದೆ. ಕಳೆದ ಹಲವು ಸಮಯದಿಂದ ನೌಕರರ ಸೇವಾ ಹಿರಿತನ ಹಾಗೂ ಅರ್ಹತೆಯ ಆಧಾರದ ಮೇಲೆ ಬಡ್ತಿ ನೀಡುವ ಪ್ರಕ್ರಿಯೆ ನೆನೆಗುದಿಗೆ ಬಿದ್ದಿದೆ. ಈ ಬಗ್ಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಜಿಲ್ಲಾ ಪಂಚಾಯತ್ ಆಡಳಿತ ಮಂಡಳಿ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು.
ಹಗಲಿರುಳು ಗ್ರಾಮೀಣ ಭಾಗದ ಜನರ ಸೇವೆ ಮಾಡುವ ನೌಕರರ ಹಿತರಕ್ಷಣೆಗೆ ಧಕ್ಕೆಯಾಗುತ್ತಿದ್ದು, ನಮಗೆ ನ್ಯಾಯ ಸಿಗುವವರೆಗೂ ಧರಣಿ ಸ್ಥಳದಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಅದಕ್ಕೆ ಅಂತಿಮ ಮಾಡ್ಬೇಕಂದ್ರೆ ಅಧಿಕಾರಿಗಳು ಅವರವರೇ ಕಚ್ಚಾಡ್ಕೊಂಡು ನಮಗೆ ನಾ ಏನು ಮಾಡಲಿ ನೀ ಏನು ಮಾಡಲಿ ನಾ ಮಾಡೀನಿ ಅವ್ರು ಮಾಡ್ಲಾಗ್ಯಾರ ಇವ್ರು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂಡ್ಸ್ಕೊಂಡು ಸುಮ್ಮನೆ ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಮುಂದೆ ಈಗ 4 ದಿನ ಆಯ್ತು ಕುಂತು ನಮ್ಮ ಸಿಬ್ಬಂದಿಯವ್ರು 4 ದಿನ ಆಯ್ತು ಈ ನಮ್ಮ ಸಂಘದ ಕಡೆಯಿಂದ ಇವತ್ತು ಸ್ಟಾರ್ಟ್ ಮಾಡೀವಿ. ಇವರು ಅದಕ್ಕೆ ಕ್ಯಾರೆ ಅಂತಲ್ಲ ನಾವು ಬಂದು ಮಾತ್ಸೋದೇ ಆಡಿಸ್ಲಿಕ್ಕೆ ತಯಾರಿಲ್ಲ ಅವರು ಈ ಥರ ನಿಷ್ಕಾಳಜಿ ಇದು ಮಾಡ್ತಾರೆ. ಆಮೇಲೆ 31/10/2017 ಮೊದಲು ಗ್ರಾಮ ಪಂಚಾಯತಿ ಒಳಗೆ ಏನು ಸೇವೆ ಸಲ್ಲಿಸ್ಲತ್ತಾರೆ, ಸ್ವೀಪರ್ ಆಯಿತು, ಜವಾನ್ ಆಯಿತು, ಪಂಪ್ ಆಪ್ರೇಟರ್ ಆಯಿತು, ಇವರು ಆ್ಯಕ್ಚುಲಿ ಇವರು ಸಾಲಿನೇ ಕಲ್ತಿರಲ್ಲ. ಇಂಥವ್ರಿಗೆ ಅವರು ಏನು ಅಂಕಪಟ್ಟಿ ಇರಲಿ, TC ಮಾರ್ಕ್ಸ್ ಕಾರ್ಡ್ ಏನೂ ಇರ್ಲಿಕ್ಕಿರ್ಲು ಏಕಕಾಲಕ್ಕೆ ಅವ್ರಿಗೆಲ್ಲ ಅನುಮೋದನೆ ಕೊಡ್ಬೇಕಂತ ಸರ್ಕಾರದಲ್ಲಿ ಸ್ಪಷ್ಟ ಆದೇಶ ಇದ್ದರೂ ಇಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತಿ ಒಳಗೆ ಇನ್ನೂವರೆಗೂ ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ಪ್ರಮುಖ ನಾಯಕರಾದ ನಾಗರಾಜ ಭಂಗೂರ, ಮಾರುತಿ ಸುಗ್ಗ, ಭೋಜರಾಜ ಮಾಲಿಪಾಟೀಲ, ಜೈಭೀಮ ಹೊಸಮನಿ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದ ನೂರಾರು ಗ್ರಾಮ ಪಂಚಾಯಿತಿ ನೌಕರರು ಪಾಲ್ಗೊಂಡು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಇದು ನಿಂದ ನೀ ಅದಕ್ಕೆ ಅನ್ಫಿಟ್ ಇದೆಯಾ ಅಂತ ಈ ಕೆಲಸ ನೀ ತೊಗೋಬೇಕು, ನಾವಂತೂ ತೊಗೊಳಕ್ಕಾಗಲ್ಲ ಸರ್. ನೌಕರ ಸಂಘದವರು ಭಾಳ ಈಗ ಗ್ರಾಮ ಪಂಚಾಯತ್ಗಳು ಸರಿಯಾಗಿ ನಡೆದ್ರೆ ಊರುಗಳು ಸರಿಯಾಗಿರ್ತಾರೆ, ದೇಶ ಸರಿಯಾಗಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ಏನು ಆಡಳಿತ ಇದೆ, ಜಿಲ್ಲಾ ಮಟ್ಟದ ಆಡಳಿತ ಕುಸಿದು ಹೋಗಿದೆ. ಇದನ್ನು ಚುರುಕುಗೊಳಿಸಬೇಕು. ಅದಕ್ಕೆ ಬಂದಂಥ ಹೊಸ ಅಧಿಕಾರಿ ಏನಿದ್ದಾರೆ, ಯಾರಿದ್ದಾರೆ ಸಂಕ್ರೂರವರು ನೋಡಬೇಕಿದ್ದು ಈ ಥರ ಆಗಬಾರ್ದು. ಫೈಲ್ ಯಾರೋ ಕ್ಲಾರ್ಕ್ ಕ್ಯಾರ್ಪೇಟೆ ತಾಲೂಕಿನ ಸಂತೆ-ಬಾಚನಹಳ್ಳಿ ಹೋಬಳಿ ಭಾರತೀಪುರ ಕ್ರಾಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೊರಟೀಕೆರೆ ಸೋಮಶೇಖರ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಕೊರಟೀಕೆರೆ ಸೋಮಶೇಖರ್, ನನ್ನ ಮೇಲೆ ವಿಶ್ವಾಸ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕ ಮಿತ್ರರಿಗೂ ಹಿರಿಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂಘವು ರೈತರ ಆಸ್ತಿ, ರೈತರಿಗೆ ಸಕಾಲದಲ್ಲಿ ಸಾಲ, ಬೀಜ, ಗೊಬ್ಬರ ದೊರಕಿಸಿಕೊಡುವುದು ನನ್ನ ಮೊದಲ ಆದ್ಯತೆ. ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ನೀಡಿ ಸಂಘವನ್ನು ಜಿಲ್ಲೆಯಲ್ಲೇ ಮಾದರಿ ಸಹಕಾರ ಸಂಘವನ್ನಾಗಿ ಮಾಡುತ್ತೇನೆ. ರೈತ ಪರವಾಗಿ ಕೆಲಸ ಮಾಡುತ್ತೇನೆಂದು ಭರವಸೆ ನೀಡಿದರು. ಪಂಚಾಯಿತಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳು. ನಮ್ಮ JDS ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪ್ರತಿ ಸಣ್ಣ ರೈತ ಕುಟುಂಬಕ್ಕೂ ಅಧಿಕಾರ ಸಿಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಅವರ ಇದು ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಕೇಳ್ಕೊಂಡು ಇವರಿಗೆ ಅಧ್ಯಕ್ಷ ಮಾಡೋಕ್ಕೆ 3ನೇ ಬಾರಿ ಇವ್ರಿಗೆ ಅಧ್ಯಕ್ಷ ಮೂರನೇದು ಚೇಂಜ್ ಆಗಿರೋದು ಅಧ್ಯಕ್ಷ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ JDS ಅಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ಸಣ್ಣ ಕುಟುಂಬಕ್ಕೂ ಸಿಗುತ್ತದಕ್ಕೆ ಇದೇ ಸಾಕ್ಷಿ. ನಮ್ಮ ನಾಯಕರಾದ ಮಂಜಣ್ಣ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವ್ರು ಕೇಳ್ಕೊಂಡು ಇವರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೇವೆ. ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೇವೆ. ಸಣ್ಣ ಪುಟ್ಟ ರೈತರಿಗೆ ಸಾಲ ಕೊಟ್ಟಿದ್ದೀವಿ, ಇನ್ನು ಹೆಚ್ಚಿನ ಸಾಲವನ್ನು ಕೊಡೋಕ್ಕೆ ನಾವು ಎಲ್ಲ ಒಗ್ಗಟ್ಟಿಂದ ಮಾಡ್ತೀವಿ. ಎಲ್ಲ ಸದಸ್ಯರಿಗೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಆದ್ದರಿಂದ ಧನ್ಯವಾದಗಳು. ಸೊಸೈಟಿಯ ಮಾಜಿ ಅಧ್ಯಕ್ಷ JDS ಮುಖಂಡ ಕೆಎನ್ ರವಿ ಮಾತನಾಡಿ, ಕೊರಟೀಕೆರೆ ಸೋಮಶೇಖರ್ ಅವರು ಪ್ರಾಮಾಣಿಕ ಹಾಗೂ ರೈತಪರ ಕಾಳಜಿಯುಳ್ಳ ವ್ಯಕ್ತಿ. ಸಹಕಾರ ಸಂಘ ರೈತರ ಬೆನ್ನೆಲುಬು. ಇವತ್ತಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಯುವ ನಾಯಕತ್ವದ ಅಗತ್ಯವಿದೆ. ಸೋಮಶೇಖರ್ ಅವರು ಎಲ್ಲಾ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷಾತೀತವಾಗಿ ರೈತರ ಸೇವೆ ಮಾಡಬೇಕೆಂದು ಹೇಳಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಅನ್ಸರ್ ಬೇಗ್, ಸಂಘದ ನಿರ್ದೇಶಕರಾದ ಕೆಎನ್ ರವಿ, ದೇವನಾಥ್, ದಿನೇಶ್ ಕುಮಾರ್, ಚಂದ್ರೇಗೌಡ, BS ಚಂದ್ರೇಗೌಡ, ನಂದಿನಿ, ಸುಜಾತ, ಬಲರಾಮು, ಸಂಘದ ಕಾರ್ಯದರ್ಶಿ ದೀಪಿಕಾ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಬಡ ಹಾಗೂ ರೈತ ಮಕ್ಕಳನ್ನು ಗುರುತಿಸಿ ಅವರಿಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಕೈಜೋಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ BN ಮಾರುತಿಕುಮಾರ್ ತಿಳಿಸಿದರು. ಗೊಬ್ಬಿ ತಾಲೂಕಿನ MN ಕೋಟೆ ಶ್ರೀ ಶಾರದಾ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಿ ಮಾತನಾಡಿದ ಅವರು, ನಾನು ಕೂಡ ಬಡ ಕುಟುಂಬದಿಂದ ಬಂದ ದೊಡ್ಡ ಮಟ್ಟಕ್ಕೆ ಬೆಳೆದು ನಾನು ದುಡಿದ ದುಡಿಮೆಯಲ್ಲಿ ಸಮಾಜಕ್ಕೆ ಸೇವೆ ಮಾಡುತ್ತಿದ್ದೇನೆ. ಪ್ರತಿ ವರ್ಷ SSLC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತಿದ್ದೇನೆ. ವಿದ್ಯಾರ್ಥಿಗಳು ಕೇವಲ ಶಿಕ್ಷಣ ಪಡೆದರೆ ಸಾಕಾಗುವುದಿಲ್ಲ, ಕೌಶಲ್ಯಾಭಿವೃದ್ಧಿಗಳನ್ನು ಬೆಳೆಸಿಕೊಳ್ಳಬೇಕು. ನಾನಾ ಸಂಕಷ್ಟಗಳಿಗೆ ತುತ್ತಾಗಿರುವ ರೈತರ ಮಕ್ಕಳು ಮಧ್ಯದಲ್ಲಿ ಶಿಕ್ಷಣ ಬಿಡುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ.
ಶಿಕ್ಷಣವೆಂಬುದು ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಹೋದ್ರೆ ನಿಮ್ಮ ಸಾಧನೆ ಸುಲಭವಾಗುತ್ತದೆ. ಶಿಕ್ಷಣವೆಂಬುದು ಬರೀ ಕಲಿಕೆಯಲ್ಲ, ಮಾನವೀಯ ಮೌಲ್ಯಗಳನ್ನು ಕಲಿಸುವುದು ಮುಖ್ಯವಾಗಿದೆ. ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಶಿಕ್ಷಣ ಕಲಿಯುತ್ತಾರೆ. ಇಂತಹ ವೇದಿಕೆಗಳಲ್ಲಿ ನಿಮ್ಮನ್ನು ಗೌರವಿಸುತ್ತಾರೆ. ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ನಮ್ಮೆಲ್ಲರ ಮೇಲಿದೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಶಾಲೆಗಳು ಮುಚ್ಚುವ ಸ್ಥಿತಿಗೆ ಬಂದಿವೆ. ನಮ್ಮೂರಿನ ಶಾಲೆಗಳನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸರ್ಕಾರ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡುತ್ತಿದ್ದು, ವಿದ್ಯಾರ್ಥಿಗಳು ಎಲ್ಲವನ್ನೂ ಸದುಪಯೋಗಪಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬೆಳೆಯಬೇಕು. ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಓದಿಸಬೇಕೆಂದು ಮನವಿ ಮಾಡಿದರು. ಸ್ಪಿರಿಟ್ ಬರಲಿ ಉದ್ದೇಶ ಅಂತ ಅಷ್ಟೇ. ನಾವು ಕೊಡೋ ಹಣದಲ್ಲಿ ನಿಮ್ಗೇನು ಇದಾಗೋದಿಲ್ಲ. ನಿಮ್ಮನ್ನ ನೋಡಿದಾಗ ಇನ್ನೊಬ್ಬ ಹುಡುಗನ್ಗೆ ನಾನು ಅದೇ ತರ ಸನ್ಮಾನ ಮಾಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಬರಲಿ ಅಂತ. ನಾವು ಎಜುಕೇಶನ್ ಅಲ್ಲಿ ನಮ್ದು ಎಜುಕೇಶನ್ ಹೇಳ್ಬಿಟ್ರೆ ನೀವು ಸುಸ್ತಾಗ್ಬಿಡ್ತೀರಾ. ನಂದೆಲ್ಲ 40+ ನೀವೆಲ್ಲ 80 ಹೋಗಿದ್ದೀರಾ, ಅದಕ್ಕೆ ಸಂತೋಷ ಬೀಳ್ಬೇಕು. ನಮ್ಮವೆಲ್ಲ 40+. ನಾನು ಓದಿರೋದು 2nd PUC. BComಗೆ ಓದೋದಕ್ಕೆ ಅಪ್ಲಿಕೇಶನ್ ಹಾಕಿ ಬಂದೆ. ಮನೇಲಿ ಹಿಂಗೆ ವ್ಯಾಪಾರ ನೋಡ್ಕೊಂಡ್ರು. ಅವತ್ತಿನ ಸನ್ನಿವೇಶ ಹಂಗಿತ್ತು, ವ್ಯಾಪಾರ ನೋಡ್ಕೊಂಡ್ಬಿಟ್ಟು. ಆಮೇಲೆ ವಿದ್ಯಾರ್ಥಿಗಳಲ್ಲಿ ಏನು ಅಂದ್ರೆ ಟೈಮ್ ಶಿಸ್ತಿರ್ಬೇಕು. ಆಮೇಲೆ ನಾವು ರೀಚ್ ಆಗ್ಬೇಕು ಅಂದ್ರೆ ಆಗ್ಲೇಬೇಕು. ನೀವು ತಾಪತ್ರೆ ಹೇಳಂಗಿಲ್ಲ. ಇದಕ್ಕೆಲ್ಲ ಹೆಂಗೆ ಅಂದ್ರೆ ನನ್ನ ಬೆಳವಣಿಗೆನೇ ಕಾರಣ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಸುವರ್ಣಮ್ಮ, ಶಿಕ್ಷಕರಾದ ಮೋಹನ್, ಆರ್ಯವೈಶ್ಯ ಮಂಡಳಿ ಮಹಿಳಾ ಅಧ್ಯಕ್ಷೆ ಬಿಂದುಕುಮಾರ್, ಮುಖಂಡರಾದ ವಸಂತ್ ಕುಮಾರ್, ಸಿದ್ದರಾಮಣ್ಣ, ಕಿರಣ್ ಕುಮಾರ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ನಂಜನಗೂಡು ತಾಲೂಕಿನ ಮಡುವಿನಹಳ್ಳಿ ಗ್ರಾಮದಲ್ಲಿ ಹಾಡುಹಗಲೇ ಜಮೀನಿನಲ್ಲಿ ಹುಲಿಯೊಂದು ರಾಜಾರೋಷವಾಗಿ ಓಡಾಡುತ್ತಿರುವ ಘಟನೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಜಮೀನಿನಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದ ಮಹಿಳೆಯರು ಹುಲಿಯನ್ನು ಕಂಡು ಭಯಭೀತರಾಗಿ ದಿಕ್ಕಾಪಾಲಾಗಿ ಓಡಿ ತಮ್ಮ ಪ್ರಾಣವನ್ನು ರಕ್ಷಿಸಿಕೊಂಡಿದ್ದಾರೆ. ಸ್ಥಳದಲ್ಲಿದ್ದ ರೈತರೊಬ್ಬರು ಸಮೀಪದಿಂದಲೇ ಹುಲಿಯ ಸಂಚಾರವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೆಲವು ದಿನಗಳ ಹಿಂದಷ್ಟೇ ಬೆಣಗೆರೆ ಗ್ರಾಮದಲ್ಲಿ ರೈತನೊಬ್ಬನ ಮೇಲೆ ಹುಲಿ ದಾಳಿ ನಡೆಸಿದ ಘಟನೆ ನಡೆದಿತ್ತು. ಇದೀಗ ಮಡುವಿನಹಳ್ಳಿ, ಕಂದೇಗಾಲ, ಹಾಡ್ಯ ಹಾಗೂ ಚಿಲಕನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಹುಲಿ ಕಾಣಿಸಿಕೊಂಡಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಲುಕ್ವಾರಿ ದುರಂತ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಸಿಎಂ ಡಿಕೆ ಶಿವಕುಮಾರ್ ಭರವಸೆ. ಕಾಮಗಾರಿ ನಿಧಾನಗತಿ ಹಿನ್ನೆಲೆ ಮಧ್ಯರಾತ್ರಿ ರಸ್ತೆಗಿಳಿದ ಸಚಿವ ಕೃಷ್ಣ ಬೈರೇಗೌಡ, ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. ನೀರಿಲ್ಲ, ಬೆಳೆ ಬೆಳೆಯದಿರಿ ಎಂದ ಸಿಎಂ, ಡಿಕೆ ಶಿವಕುಮಾರ್ ಹೇಳಿಕೆ ರೈತರ ಆತ್ಮಸ್ಥೈರ್ಯ ಕುಗ್ಗಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ. ಅಕ್ರಮ ಮತದಾರರ ಸೇರ್ಪಡೆ ಆರೋಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಶೋಭಾ ಕರಂದ್ಲಾಜೆ ಪತ್ರ, ಅಕ್ರಮಗಳ ತಡೆಯುವಂತೆ ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.